ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಇವತ್ತು ನಿಮಗಾಗಿ ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ. ಕತೆ ಹೇಳುವುದಕ್ಕೂ ಮೊದಲು ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಲೇಬೇಕು. ಇದು ಕೇವಲ ಕಾಲ್ಪನಿಕ ಕತೆ. ಯಾವ ವ್ಯಕ್ತಿಗೂ ಧರ್ಮಕ್ಕೂ ಸಂಬಂಧಿಸಿರುವುದಿಲ್ಲ. ಹಾಗೇನಾದ್ರೂ ಸಂಬಂಧಿಸಿದೆ ಅಂದ್ರೆ ಅದು ಕೇವಲ ಕಾಕತಾಳೀಯ ಅಷ್ಟೇ. ಇದು ಜಾತಿಗಳ ನಡುವೆ, ಧರ್ಮಗಳ ನಡುವೆ ನಡೆಯುವ ಕಥೆಯಾಗಿದೆ. ಆದ್ರೆ ನಾನು ಇಲ್ಲಿ ಯಾವ ಜಾತಿಯನ್ನು, ಧರ್ಮವನ್ನು ಅವಹೇಳನ ಮಾಡ್ತಿಲ್ಲ. ನನಗೆ ಎಲ್ಲ ಜಾತಿಯ ಮೇಲೂ, ಧರ್ಮದ ಮೇಲೂ ತುಂಬಾ ಗೌರವ ಇದೆ. ಇಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು. ದಯವಿಟ್ಟು ಕಥೆಯನ್ನು ಪೂರ್ತಿ ಕೇಳಿ. ಕತೆ ಹೀಗೆ ಇದೆ ಎಂದು ನಿರ್ಧರಿಸಬೇಡಿ. ಕಥೆಯನ್ನು ಒಂದೇ ದೃಷ್ಟಿಕೋನದಿಂದ ನಿರ್ಧರಿಸುವ ಬದಲು ಎಲ್ಲಾ ರೀತಿಯಿಂದಲೂ ಯೋಚಿಸಿ ನಿರ್ಧಾರ ಮಾಡಿ. ನನ್ನ ಎಲ್ಲಾ ಕಥೆಗಳಿಗೂ ನೀಡಿದ ಪ್ರೋತ್ಸಾಹವನ್ನು ಈ ಕಥೆಗೂ ನೀಡ್ತೀರಾ ಎಂದು ತಿಳಿದಿದ್ದೇನೆ. ಕಥೆಯ ಹೆಸರು ಜಾನಕಿಯ ರಾಮ. ಆಗಲೇ ದಿನಕರನು ತನ್ನ ನಿತ್ಯದ ಕೆಲಸ ಮುಗಿಸಿ ಪಡುವಣದಲ್ಲಿ ಮುಳುಗಿ ತುಂಬಾ ಸಮಯವೇ ಕಳೆದು ಹೋಗಿತ್ತು. ಜೀವನ ಸಾಗಿಸುವ ಸಲುವಾಗಿ ಕೆಲಸ ಮಾಡುವ ಎಲ್ಲರೂ ತಮ್ಮ ತಮ್ಮ ಕೆಲಸ ಮುಗಿಸಿ ಮನೆ ಕಡೆ ಹೊರಟಿದ್ದರು. ಬೆಂಗಳೂರು ಅಂದ್ಮೇಲೆ ಗಿಜಿಗಿಜಿ ಎನ್ನುವ ಜನದಟ್ಟಣೆ ಮತ್ತು ವಾಹನಗಳ ದಟ್ಟಣೆ ತುಂಬಿ ತುಳುಕ್ತಿತ್ತು. ಅದೊಂದು ಖಾಸಗಿ ಆಸ್ಪತ್ರೆ. ಅಲ್ಲಿ ಮೇಲಿನ ಕೋಣೆಯಲ್ಲಿ ಕಿಟಕಿಯ ಬಳಿ ನಿಂತು ನಿಮಿಷಕ್ಕೊಮ್ಮೆ ತನ್ನ ಕೈಗಡಿಯಾರವನ್ನು ನೋಡ್ಕೊಂಡು ಹೊರಗಿನ ಗೇಟ್ನ ಕಡೆ ನೋಡಿಕೊಳ್ಳುತ್ತಾ, ಸಮಯ ಬೇರೆ ಆಗ್ತಿದೆ, ಇಲ್ಲಿನ ಬೇರೆ ಇನ್ನೂ ಬಂದಿಲ್ಲ, ನಾನು ಈಗ ಹೊರಟರು ಮನೆಗೆ ತಲುಪಲು 1 ಗಂಟೆ ಸಮಯ ಬೇಕು, ಇವತ್ತು ಅಪ್ಪನಿಂದ ಮಂಗಳಾರತಿ ಅಂತೂ ಖಚಿತ ಎಂದು ಹೇಳಿಕೊಳ್ಳುತ್ತಾ ಒಂದೆಡೆ ಕೂರದೆ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಒಂದೇ ಸಮ ಓಡಾಡುತ್ತಿದ್ದಳು ಜಾನಕಿ. ಹೆಸರಿಗೆ ತಕ್ಕಂತೆ ಸಾಧು ಸ್ವಭಾವದವಳು, ರೂಪವಂತೆ ಹಾಗೂ ಗುಣವಂತೆ ಕೂಡ. ಅವಳ ಕಾಯುವಿಕೆಗೆ ಕೊನೆ ಎಂಬಂತೆ ಅವಳ ಗೆಳತಿ ಲೀನಾ ಬರುವುದನ್ನು ನೋಡಿದವಳು ನಿಡಿದಾದ ಉಸಿರನ್ನು ಹೊರದಬ್ಬಿ ತಡ ಮಾಡದೆ ತನ್ನ ಮೊಬೈಲ್, ಚಾರ್ಜರ್, ನೀರಿನ ಬಾಟಲ್, ಮೊಬೈಲ್ ಎಲ್ಲವನ್ನು ತನ್ನ ಬ್ಯಾಗಿನ ಒಳಗೆ ತುಂಬಿಕೊಂಡಳು. ಸಾರಿ ಜಾನಕಿ, ಚರ್ಚ್ಗೆ ಹೋಗಿದ್ದೆ, ಅಲ್ಲಿಂದ ಹೊರಟ್ನಾ, ಹೆವಿ ಟ್ರಾಫಿಕ್ ಕಣೆ, ಅದಕ್ಕೆ ಸ್ವಲ್ಪ ತಡ ಆಯ್ತು ಎಂದು ಒಂದೇ ಉಸಿರಿಗೆ ಹೇಳಿದವಳ ಮೇಲೆ ದಪ್ಪ ಕಣ್ಣು ಬಿಡುತ್ತಾ, ನಿಲ್ಸೆ ಮಾರಾಯ್ತಿ, ತಡವಾಗಿ ಬಂದದ್ದಲ್ದೆ ವಟವಟ ಅನ್ಬೇಡ. ನಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತಲ್ವಾ, ಮೊದಲೇ ಸಿಡಿದು ಬೀಳ್ತಾರೆ, ಇನ್ನು ನಾನು ತಡವಾಗಿ ಹೋದ್ರೆ ನನ್ನನ್ನು ಉರಿದು ಮುಕ್ತಾರೆ ಎಂದು ಹೇಳಿದವಳ ಕಣ್ಣಲ್ಲಿ ಕಂಬನಿ ತುಂಬಿದವು. ಅವಳ ಮುಖಭಾವವನ್ನು ನೋಡಿದ ಲೀನಾ, ಸಾರಿ ಕಣೆ, ನಾಳೆಯಿಂದ ಬೇಗ ಬರ್ತೀನಿ ಎಂದು ತನ್ನ ಕೊರಳಲ್ಲಿದ್ದ ಕ್ರಿಶ್ಚಿಯನ್ನರ ಪವಿತ್ರ ಶಿಲ್ಬೆಯನ್ನು ಪದಕವಾಗಿ ಸಂಕೇತಿಸುವ ಹೊಸ ವಿನ್ಯಾಸದ ಪದಕವನ್ನು ಕೈಯಲ್ಲಿ ಹಿಡಿದವಳನ್ನು ನೋಡಿದವಳು, ಇಷ್ಟಕ್ಕೆಲ್ಲ ನೀನು ಈ ಪವಿತ್ರ ಶಿಲ್ಬೆಯ ಮೇಲೆ ಆಣೆ ಮಾಡುವುದು ನನಗೆ ಇಷ್ಟವಾಗುವುದಿಲ್ಲ, ಇನ್ನೊಮ್ಮೆ ಹೀಗೆಲ್ಲ ಮಾಡಿ ನನಗೆ ಬೇಜಾರು ಮಾಡಬೇಡ ಎಂದವಳು ರೋಗಿಗಳಿಗೆ ನೀಡಬೇಕಾದ ಔಷಧಿಗಳ ಬಗ್ಗೆ ಮಾಹಿತಿ ನೀಡಿ ತನ್ನ ಬ್ಯಾಗ್ ಅನ್ನು ಹಿಡಿದು ಅವಸರದಲ್ಲಿ ಹೊರಗೋಡಿದಳು. ಬೆಳಗ್ಗೆಯಿಂದ ಅಲ್ಲಿರುವ ರೋಗಿಗಳನ್ನು ಜಾನಕಿ ನೋಡಿಕೊಂಡರೆ ರಾತ್ರಿಯೆಲ್ಲ ರೋಗಿಗಳನ್ನು ಲಿನೆಟ್ ನೋಡಿಕೊಳ್ಳಬೇಕಾಗಿತ್ತು. ಲಿನೆಟ್ ಬರದೆ ರೋಗಿಗಳನ್ನು ಬಿಟ್ಟು ಹೊರಡುವ ಹಾಗಿರಲಿಲ್ಲ ಜಾನಕಿ. ಆ ಸೀತೆ ಕಾಡಿನಲ್ಲಿ ವನವಾಸ ಮಾಡಿದ್ರೆ ನೀನು ಕುಟುಂಬದ ಜೊತೆಯಲ್ಲಿದ್ದು ವನವಾಸ ಮಾಡ್ತಿದೀಯ. ನಿನ್ನನ್ನು ಯಾರೇ ನೋಡಿದ್ರು ನಿನ್ನ ಅಂದಕ್ಕೆ ಸೋಲ್ತಾರೆ, ಆದ್ರೆ ಯಾರಿಗೂ ನಿನ್ನ ಅಂತರಂಗ ತಿಳಿಯುವುದಿಲ್ಲ. ನಿನ್ನ ಮನಸ್ಥಿತಿಯಲ್ಲಿ ನಾನಿದ್ದರೆ ಆ ಮನೆಯಿಂದ ಹೊರಬಂದು ನನ್ನ ಜೀವನ ನಾನು ನೋಡಿಕೊಳ್ಳುತ್ತಿದ್ದೆ, ಆದ್ರೆ ನೀನು, ನಿನಗೆ ಎಷ್ಟೇ ನೋವಾದ್ರೂ ಅನುಭವಿಸುತ್ತಿದ್ದೀಯ. ನಿನಗೆ ಯಾವಾಗ ನೋವು ಕಡಿಮೆ ಆಗುತ್ತದೆ, ನೀನು ನೆಮ್ಮದಿಯಾಗಿರುವುದು ಯಾವಾಗ ಎಂದು ಸ್ನೇಹಿತೆ ಹೋದತ್ತಲೇ ನೋಡಿಕೊಳ್ಳುತ್ತಾ ಹೇಳಿಕೊಂಡಿದ್ದಳು. ಲಿನೆಟ್ ಕ್ರಿಶ್ಚಿಯನ್ ಧರ್ಮವಾದರೂ ಸಹ ರಾಮಾಯಣ ಮಹಾಭಾರತವನ್ನು ಓದಿ ತುಂಬಾ ತಿಳಿದುಕೊಂಡಿದ್ದಾಳೆ. ಜಾನಕಿ ಮತ್ತು ಲಿನೆಟ್ ಇಬ್ಬರು ಸುಮಾರು 4 ವರ್ಷದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ದಾದಿ ಕೆಲಸ ಮಾಡುತ್ತಿದ್ದಾರೆ. ಲಿನೆಟ್ ಜಾನಕಿಯ ಬಾಲ್ಯದ ಗೆಳತಿಯಲ್ಲ, ಇಲ್ಲಿಗೆ ಕೆಲಸಕ್ಕೆ ಬಂದ ನಂತರ ಪರಿಚಯವಾದವಳು. ಪರಿಚಯ ಸ್ನೇಹವಾಗಿ ಈಗ 4 ವರ್ಷಗಳಲ್ಲಿ ಜೀವದ ಗೆಳತಿಯರಾಗಿದ್ದಾರೆ. ಗಣಿ, ಎಲ್ಲ ನೀನೇ ಮಾಡಿದ್ದು. ನಾನು ಅಪ್ಪನಿಂದ ಬೈಸಿಕೊಳ್ಳುವುದು ನೋಡೋಕೆ ನಿನಗೆ ಖುಷಿ ಅಲ್ವಾ, ಅದಕ್ಕೋಸ್ಕರ ಲೀನಾಳನ್ನು ನೀನೇ ತಡವಾಗಿ ಬರುವ ಹಾಗೆ ಮಾಡ್ತೀಯ. ಈ ಬಸ್ ಕೂಡ ಇಲ್ಲ, ಸಮಯ ಆಗ್ಲೇ 8 ಆಗುತ್ತಿದೆ, ಮನೆಗೆ ಹೋಗೋದು ಇನ್ನೂ ತಡ ಆಗುತ್ತೆ. ನೋಡು ಗಣಿ, ನಾಳೆ ಏನಾದ್ರೂ ಹೀಗೆ ತಡ ಆದ್ರೆ ನಾನು ನಿನ್ನ ಬಳಿ ಮಾತನಾಡುವುದಿಲ್ಲ ಎಂದು ಆಸ್ಪತ್ರೆಯಿಂದ ಹೊರಬಂದವಳು ಬಸ್ ಸ್ಟ್ಯಾಂಡಿನಲ್ಲಿ ನಿಂತು ತನ್ನ ಇಷ್ಟದ ದೇವರಾದ ಗಣೇಶನನ್ನು ಎಲ್ಲದಕ್ಕೂ ಹೊಣೆ ಮಾಡುತ್ತಾ ಒಬ್ಬೊಬ್ಬಳೆ ಮಾತನಾಡಿಕೊಳ್ಳುತ್ತಿದ್ದಳು. ಬಸ್ ನಿಲ್ದಾಣದಲ್ಲಿ ನಿಂತಿದ್ದವಳ ಮನಸ್ಸು ತಡವಾಗುತ್ತಿದೆ ಎಂದು ಚಡಪಡಿಕೆಯಿಂದ ಕೂಡಿತು. ಅದೇ ವೇಳೆಗೆ ಒಂದು ಹುಡುಗಿ ಅಳುತ್ತಾ ತನ್ನ ಕಣ್ಣೀರನ್ನು ಒಂದು ಕೈಯಲ್ಲಿ ತೊಡೆದುಕೊಂಡು ಜಾನಕಿಯ ಮುಂದೆಯೇ ಓಡಿದಳು. ಆ ಹುಡುಗಿ ಓಡಿದ ನಂತರ ಒಬ್ಬ ಸುಮಾರು 25ರಿಂದ 30 ಆಸುಪಾಸಿನ ಯುವಕ
ಅವಳ ದುಪ್ಪಟ್ಟವನ್ನು ಕೈಯಲ್ಲಿ ಹಿಡಿದು ಅವಳ ಹಿಂದೆಯೇ ಓಡುತ್ತಾ, ನಯನ ನಿಂತ್ಕೋ, ಓಡ್ಬೇಡ ಎಂದು ಹೇಳುತ್ತಾ ಅವಳ ಹಿಂದೆ ಓಡುವಾಗ ಜಾನಕಿಗೆ ಡಿಕ್ಕಿ ಹೊಡೆದು ಓಡಿದನು. ನಂತರ ಅವನ ಹಿಂದೆ ಇನ್ನೂ 4 ಜನ ಓಡಿದರು. ಅವರನ್ನು ನೋಡಿ ಹೆದರಿದ ಜಾನಕಿಗೆ ಆ ಹುಡುಗಿಯ ಪರಿಸ್ಥಿತಿಯನ್ನು ನೆನೆದವಳ ಹೃದಯ ಕಂಪಿಸಿತು. ಅಯ್ಯೋ, ಆ ಹುಡುಗಿಯನ್ನು ಈ ದುಷ್ಟರು ಅಟ್ಟಿಸಿಕೊಂಡು ಹೋಗುತ್ತಿದ್ದಾರೆ, ಆದ್ರೆ ಅವಳಿಗೆ ಯಾರು ಸಹಾಯ ಮಾಡುತ್ತಿಲ್ಲ ಎಂದವಳು ಸುತ್ತಲೂ ನೋಡಿದರೆ ಎಲ್ಲರೂ ಆ ಹುಡುಗಿ ಹೋದತ್ತಲೇ ನೋಡುತ್ತಾ ನಿಂತಿದ್ದರು. ಈಗಾಗ್ಲೇ ಅವರು ತುಂಬಾ ದೂರ ಹೋಗಿದ್ದಾರೆ, ನಾನು ಈಗ ಹೋದ್ರೂ ಅವರು ಸಿಗುತ್ತಾರಾ ಎಂದು ಯೋಚಿಸುತ್ತಿದ್ದವಳ ಮೊಬೈಲ್ ರಿಂಗಣಿಸಿತು. ಅದೇ ಯೋಚನೆಯಲ್ಲಿಯೇ ಮೊಬೈಲ್ ನೋಡಿದವಳಿಗೆ ಪಾಪು ಎಂಬ ಹೆಸರು ನೋಡಿ ಇಷ್ಟರವರೆಗೆ ಆ ಹುಡುಗಿಯ ಬಗ್ಗೆ ಯೋಚನೆ ಮಾಡುತ್ತಿದ್ದವಳಿಗೆ ಆ ವಿಷಯ ಮರೆತೇ ಹೋಗಿತ್ತು. ಒಡನೆಯೇ ಕರೆ ಸ್ವೀಕರಿಸಿ, ಹೇಳು ಪಾಪು ಎಂದಳು ಅದೇ ಮಂದಹಾಸದಿಂದ. ಏನ್ ಹೇಳೋದು, ನೀನ್ ನೋಡಿದ್ರೆ ಇನ್ನೂ ಬಂದಿಲ್ಲ, ಇಲ್ಲಿ ನಿಮ್ಮಪ್ಪ ದುರ್ವಾಸ ಮುನಿ ಹಸಿದ ವ್ಯಾಘ್ರದಂತೆ ಓಡಾಡುತ್ತಿದ್ದಾರೆ ಎಂದರೆ, ಪಾಪು ನಿಮ್ಮ ಅಪ್ಪ ಯಾರು, ಹಾಗೆಲ್ಲ ಮಾತನಾಡಬಾರ್ದು, ಲೀನಾ ಬಂದದ್ದು ತಡ ಆಯ್ತು ಕಣೋ, ಇಲ್ಲಿ ನೋಡಿದ್ರೆ ಬಸ್ ಕೂಡ ಇಲ್ಲ, ಇನ್ನು ಬಸ್ ಸ್ಟ್ಯಾಂಡಿನಲ್ಲಿಯೇ ನಿಂತಿದ್ದೀನಿ ಎಂದಳು. ನಾನೇ ಬೈಕ್ ತೆಗೆದುಕೊಂಡು ಬರಲಾ ಎಂದನು. ಬೇಡ ಬೇಡ, ಆಮೇಲೆ ಮನೆ ರಣರಂಗ ಖಚಿತ, ನಾನೇ ಬರ್ತೀನಿ, ಬಯಸಿಕೊಳ್ಳುವುದು ನನಗೇನು ಹೊಸ್ತಲ್ಲ, ಅಭ್ಯಾಸ ಆಗಿದೆ ಎಂದು ಮಾತನಾಡುತ್ತಿದ್ದವಳಿಗೆ ಬಸ್ಸು ಬರುವುದು ಕಾಣಿಸಿತು. ಪಾಪು ಬಸ್ ಬಂತು, ನಾನು ಬರ್ತೀನಿ, ನೀನು ಫೋನ್ ಇಡು ಎಂದವಳು ತುಂಬಿ ತುಳುಕುತ್ತಿದ್ದ ಜನರ ನಡುವೆಯೇ ಬಸ್ ಏರಿದಳು. ನಿನ್ನ ಮಗಳಿಗೆ ಇತ್ತೀಚೆಗೆ ದೊಡ್ಡವರ ಮೇಲೆ ಭಯ ಭಕ್ತಿ ಕಡಿಮೆಯಾಗಿದೆ, ಎಷ್ಟೊತ್ತಿಗೆ ಮನೆಗೆ ಬರ್ತಾಳೆ, ಬರ್ಲಿ ಇವತ್ತು ಎಂದು ಹಿಂದಕ್ಕೆ ಕೈ ಕಟ್ಟಿ ದುಮುಗುಡುತ್ತಲೇ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಾ ಹೇಳುತ್ತಿದ್ದರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಅಪ್ಪ ಬಸ್ ಇರ್ಲಿಲ್ವಂತೆ, ಇವಾಗ ಬಸ್ ಸಿಕ್ತು ಎಂದಳು. ಕೆಲಸಕ್ಕೆ ಹೋದ್ಮೇಲೆ ಇಷ್ಟೇ ಸಮಯ ಎಂದು ಹೇಳಲು ಆಗುವುದಿಲ್ಲ, ಬರ್ತಾಳೆ ಬಿಡಿ ಎಂದನು ವಿಕ್ರಮ್. ವಿಕ್ರಮ್ ಎಂದು ಜೋರಾಗಿ ಕೂಗಿದವರು, ನೀನು ಅವಳನ್ನು ವಹಿಸಿಕೊಂಡು ಬರ್ಬೇಡ, ಬಾಯಿ ಮುಚ್ಚಿ ನಿಂತ್ಕೊ ಎನ್ನುವ ಜೋರು ಧ್ವನಿಗೆ ಬೆಚ್ಚಿದ ವಿಕ್ರಮ್ ತಂದೆಯ ಮಾತಿಗೆ ಬೆದರಿದ ಹರಿಣಿಯಂತೆ ನಿಂತನು. ಮನೆ ಒಳಗೆ ಈಗ ಯಾವ ಪರಿಸ್ಥಿತಿ ಇದೆ ಎಂದು ಚೆನ್ನಾಗಿ ಅರಿತಿರುವವಳು ಒಳಬಂದು ತಕ್ಷಣ ಉರಿಮುಖದಲ್ಲೇ ನಿಂತಿದ್ದ ತಂದೆಯೆಡೆಗೆ ಕಿರುಗಣ್ಣಿನಲ್ಲಿಯೇ ನೋಡಿದವಳು, ನೋಡಿದರೂ ನೋಡದ ಹಾಗೆ ಮೂಲೆಯಲ್ಲಿ ಕಣ್ಣೀರು ಸುರಿಸುತ್ತಾ ನಿಂತಿದ್ದ ತನ್ನಮ್ಮನ ಬಳಿಗೆ ಬಂದು, ಅಮ್ಮ ಇವತ್ತು ಬಸ್ ತುಂಬಾ ರಶ್ ಇತ್ತು, ತುಂಬಾ ಸುಸ್ತಾಯ್ತು, ಬಾಯಾರಿಕೆ ಆಗ್ತಿದೆ, ಒಂದು ಲೋಟ ನೀರ್ ಕೊಡು ಎಂದಳು. ಮಗಳ ಆಯಾಸವನ್ನು ಗಮನಿಸಿದ ತಾಯಿ ತನ್ನ ಕಣ್ಣೀರನ್ನು ತೊಡೆದುಕೊಂಡು ಅಡಿಗೆ ಮನೆಗೆ ಹೋಗಿ ಒಂದು ಲೋಟ ನೀರು ಹಿಡಿದು ಬಂದವರನ್ನು ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿದ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಸುಪ್ರಭಾ ಎಂದು ಕೂಗುತ್ತಿದ್ದ ಹಾಗೆ ಅವರ ಮಾತಿಗೆ ಮಿಡುಕಿದವರು ನೀರಿನ ಸಮೇತ ಲೋಟವನ್ನು ನೆಲದ ಪಾಲು ಮಾಡಿದರು. ತಡವಾಗಿ ಬಂದಿದ್ದಲ್ಲದೆ ನೀರು ಕೇಳ್ತಾಳೆ, ಎಷ್ಟು ಧೈರ್ಯವಾಗಿ ಹೊರಗಿನಿಂದ ಬಂದು ಸ್ನಾನ ಮಾಡದೆ ಮನೆಯ ವಸ್ತುಗಳನ್ನು ಮುಟ್ಟುತ್ತಾಳೆ, ಎಷ್ಟು ದಿನ ಹೇಳ್ಬೇಕು ಇವಳಿಗೆ, ಹೊರಗಿನಿಂದ ಬಂದವಳು ಸ್ನಾನ ಮಾಡದೆ ಒಂದು ಅಣುವನ್ನು ಮುಟ್ಟುವ ಹಾಗಿಲ್ಲ, ಅಲ್ಲಿ ಯಾವ ಯಾವ ಜಾತಿಯವರನ್ನು ಮುಟ್ಟಿ ಬಂದಿರುತ್ತಾಳೋ ಗೊತ್ತಿಲ್ಲ, ಆ ದರಿದ್ರ ಕೆಲಸಕ್ಕೆ ಹೋಗ್ಬೇಡ ಅಂದ್ರೂ ಹೋಗ್ತಾಳೆ, ಹೊರಗಿನಿಂದ ಬಂದವಳು ಸ್ನಾನ ಮಾಡದೆ ಅವಳು ಸತ್ತರೂ ನೀರು ಮುಟ್ಟುವ ಹಾಗಿಲ್ಲ ಎಂದು ಕೋಪದಲ್ಲಿಯೇ ಹೇಳಿದರು. ಅಪ್ಪ, ಅಕ್ಕ ಬಾಯಾರಿಕೆ ಎನ್ನುತ್ತಿದ್ದಾಳೆ, ಅವಳಿಗೆ ನೀರು ಕೊಡದೆ ಹೀಗೆ ಮಾತನಾಡುತ್ತಿದ್ದೀರಲ್ಲ, ಅವಳು ನಿಜವಾಗಿಯೂ ನಿಮ್ಮ ಮಗಳೇನಾ ಅಥವಾ ಎಲ್ಲಿಂದಲಾದ್ರೂ ಕರೆದುಕೊಂಡು ಬಂದಿರಾ ಎಂದು ತಂದೆ ಎದುರಿಗೆ ಧ್ವನಿ ಏರಿಸಿ ಮಾತನಾಡಿದ ವಿಕ್ರಮ್. ಎದುರು ಮಾತನಾಡಿದ ಮಗನ ಮೇಲೆ ಅಸಾಧ್ಯ ಕೋಪಗೊಂಡವರು, ನನಗೆ ತಿರುಗಿಸಿ ಮಾತನಾಡುತ್ತೀಯ ಎಂದು ಮಗನಿಗೆ ಹೊಡೆಯುತ್ತಿದ್ದರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ತನ್ನ ತಂದೆ ತಮ್ಮನಿಗೆ ಹೊಡೆಯುತ್ತಿದ್ದ ಹಾಗೆ ಪಾಪು ಎಂದು ಅವನನ್ನು ತನ್ನ ಹೆಗಲಿಗೆ ಒರಗಿಸಿಕೊಂಡವಳು, ನನ್ನ ಸಲುವಾಗಿ ನೀನೇಕೆ ಏಟು ತಿನ್ನುತ್ತೀಯ, ಇವರು ಮನುಷ್ಯತ್ವ ಇಲ್ಲದಿರುವ ಮೃಗ, ಇವರಿಗೆ ಹಿಡಿದಿರುವ ಜಾತಿಯ ಭೂತ ಹುಟ್ಟಿದಾಗಲೇ ಬಂದಿರುವುದು, ಅದು ಹೂಳಿದಾಗಲೇ ಹೋಗುವುದು ಎಂದು ಕೋಪದಲ್ಲಿಯೇ ನುಡಿದಳು ಜಾನಕಿ. ನನಗೆ ಜಾತಿಯ ಭೂತ ಎಂದು ಹೇಳುತ್ತೀಯ ಎಂದು ಹೇಳುತ್ತಾ ತನ್ನ ಹೆಂಡತಿಯ ಮುಡಿಗೆ ಕೈ ಹಾಕಿದ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ನೋಡಿದೇನೆ ನಿನ್ನ ಮಗಳು ನನಗೆ ಹೇಗೆ ಹೇಳುತ್ತಿದ್ದಾಳೆ, ಈ ಅನಿಷ್ಟದವಳು ಹುಟ್ಟುತ್ತಿದ್ದ ಹಾಗೆ ನನ್ನ ತಾಯಿ ತೀರಿಕೊಂಡರು, ಇವಳ ಜಾತಕ ಸರಿ ಇಲ್ಲ, ಇವಳನ್ನು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಬಿಡು ಎಂದು ಹೇಳಿದ್ರು, ನನ್ನ ಮಾತು ಕೇಳದೆ ಮನೆಯಲ್ಲಿಯೇ ಇರಿಸಿಕೊಂಡೆ, ಈಗ ನೋಡು ಎಂತೆಂತ ಮಾತು ಕೇಳ್ಬೇಕಾಗಿ ಬಂದಿದೆ, ಹೋಗ್ಲಿ ಹುಟ್ಟಿದ್ದಾಳೆ ಎಂದು 3 ಹೊತ್ತು ಊಟ ಹಾಕಿ ಶಾಲೆಗೆ ಸೇರಿಸಿ ಕಲಿಸಿದ್ದಕ್ಕೆ ಆ ದರಿದ್ರ ನರ್ಸ್ ಓದಬೇಡ ಎಂದು ಹೇಳಿದ್ರು, ತಾನೇ ದುಡಿದು ಓದುತ್ತೇನೆ ಎಂದು ಓದಿದವಳು ಮತ್ತೆ ಆ ದರಿದ್ರ ಕೆಲಸಕ್ಕೆ ಸೇರ್ಬೇಡ ಎಂದರು, ಅದೇ ಕೆಲಸ ಮಾಡ್ತೀನಿ ಎಂದು ಹಠ ಹಿಡಿದು ಅದೇ ಕೆಲಸಕ್ಕೆ ಹೋಗುತ್ತಿದ್ದಾಳೆ. ಇವಳು ನನ್ನ ಮನೆಗೆ ಅಂಟಿದ ಪೀಡೆ, ಇವಳು ಹುಟ್ಟಿದ ಮೇಲೆ ನನ್ನ ಹಣ ಆಸ್ತಿ ಎಲ್ಲ ಹೋಯ್ತು, ಈಗ ನಾನೇ ಸಾಯುವ ಮಾತನಾಡುತ್ತಿದ್ದಾಳೆ.
ಎಂದು ತನ್ನ ಹೆಂಡತಿ ಅಳುತ್ತಿದ್ದರು. ಅವರ ಮುಡಿಯನ್ನು ಬಿಡದೆ ಒಂದೇ ಸಮಕೋಪದಲ್ಲಿ ಹೇಳುತ್ತಿದ್ದರು. ಜಾನಕಿ ಮತ್ತು ವಿಕ್ರಮ್ ಹರಸಾಹಸ ಮಾಡಿ ತನ್ನ ಅಪ್ಪನ ಮುಷ್ಟಿಯಿಂದ ತಾಯಿಯ ಮುಡಿಯನ್ನು ಬಿಡಿಸಿದರು. ಅಪ್ಪ, ನೀನೇನು ಮನುಷ್ಯನ ಇಲ್ಲ ಮೃಗನು, ಈ ರೀತಿ ಆಡುತ್ತಿದ್ದೀಯಲ್ಲ. ನೀನು ಏನೇ ವೇದ ಉಪನಿಷತ್ತುಗಳನ್ನು ತಿಳಿದಿದ್ದರೂ ಸಹ ಅನಕ್ಷರಸ್ಥರಿಗಿಂತ ಕೆಳಮಟ್ಟದಲ್ಲಿದ್ದೀಯ. ಅನಕ್ಷರಸ್ಥರಲ್ಲಿ ಸಂಸ್ಕಾರ ಇರುತ್ತದೆ, ನಿನ್ನಲ್ಲಿ ಆ ಮನುಷ್ಯತ್ವ ಆಗ್ಲಿ ಸಂಸ್ಕಾರ ಆಗ್ಲಿ ಯಾವುದೂ ಇಲ್ಲ. ಹೀಗೆ ಮಾತು ಮಾತಿಗೂ ಜಾತಿ ನಿಂದನೆ ಮಾಡುವುದನ್ನು ಬಿಟ್ಟು ನಿನ್ನ ಕೊಳಕಾಗಿರುವ ಮನಸ್ಸನ್ನು ಶುದ್ಧಿ ಮಾಡ್ಕೊ. ನನ್ನ ಪಾಪು ಓದು ಮುಗಿಯುವವರೆಗೆ ಅಷ್ಟೇ ನಾನು ಈ ಮನೆಯಲ್ಲಿ ಇರುವುದು. ನಂತರ ನೀನು ಇರು ಎಂದರೂ ನಾನು ಒಂದು ಕ್ಷಣ ಈ ಮನೆಯಲ್ಲಿ ಇರುವುದಿಲ್ಲ ಎಂದು ಕಣ್ಣೀರು ಸುರಿಸುತ್ತಲೇ ಹೇಳಿದವಳು ತನ್ನ ಕೋಣೆಗೆ ಓಡಿದಳು. ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಪ್ಪಟ ಬ್ರಾಹ್ಮಣ ಕುಟುಂಬದವರು. ಜಾನಕಿ ಹೇಳಿದ ಹಾಗೆ ಅವರಿಗೆ ಜಾತಿಯ ಭೂತ ಹೆಗಲೇರಿದೆ. ತನ್ನ ಜಾತಿ ಒಂದನ್ನು ಬಿಟ್ಟು ಇನ್ನೆಲ್ಲವೂ ಕೆಳಮಟ್ಟದ ಕೀಳು ಜಾತಿ ಎಂದು ತಿಳಿದವರು ಯಾರನ್ನು ಮುಟ್ಟಿಸಿಕೊಳ್ಳುವುದಿಲ್ಲ. ಬೇರೆ ಜಾತಿಯವರು ಹೋದ ದಾರಿಯಲ್ಲಿಯೂ ಕೂಡ ನಡೆಯುವುದಿಲ್ಲ. ತುಂಬಾ ಮಡಿವಂತಿಕೆ ಅವರದು. ಜಾನಕಿ ಹುಟ್ಟಿದ ಸ್ವಲ್ಪ ದಿನಕ್ಕೆ ಅವರ ತಾಯಿ ತೀರಿಕೊಂಡಿದ್ದರು. ಅಲ್ಲದೆ ಬೇರೆ ತುಂಬಾ ಹೆಸರುವಾಸಿಯಾದ ಪಂಡಿತರ ಬಳಿ ಜಾನಕಿಯ ಜಾತಕ ತೋರಿಸಿದಾಗ ಅವಳ ಜಾತಕ ಚೆನ್ನಾಗಿಲ್ಲ, ಅವಳು ಇರುವಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ, ಅವಳಿಂದ ಎಲ್ಲರಿಗೂ ಬರೀ ಕಷ್ಟವೇ ತುಂಬಿರುತ್ತದೆ ಎಂದು ಹೇಳಿದ್ದರಿಂದ ಅಂದಿನಿಂದ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವಳ ಮೇಲೆ ದ್ವೇಷ ಸಾಧಿಸುತ್ತಲೇ ಬಂದಿದ್ದಾರೆ. ಇನ್ನು ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಹೆಂಡತಿ ಸುಪ್ರಭಾ ಒಬ್ಬ ಮುಗ್ಧ ಹೆಣ್ಣು ಮಗಳು. ಗಂಡನ ಮಾತೆ ವೇದವಾಕ್ಯ ಎಂದು ಕೇಳುವವರು. ಅವರು ಹಾಕಿದ ಗೆರೆಯನ್ನು ದಾಟದೆ ಅವರು ಮಾತನಾಡಿದ್ದಕ್ಕೆಲ್ಲ ಕಣ್ಣೀರು ಸುರಿಸುತ್ತಾ ನಿಲ್ಲುವವರು. ಗಂಡ ಅದು ಬಿಳಿಕಾಗೆ ಎಂದರೂ ಸಹ ಹೌದು, ಅದು ಬಿಳಿಕಾಗೆ ಎಂದು ಹೇಳುವ ಮುಗ್ಧ ಮನಸ್ಸಿನ ಹೆಣ್ಣವರು. ತುಂಬಾ ಮೃದು ಸ್ವಭಾವದವರು ಕೂಡ. ಅವರ ಮಾತಿಗೆ ಎದುರಾಡಲಾಗದೆ, ತನ್ನ ಮಗಳ ಪರಿಸ್ಥಿತಿಯನ್ನು ಕಣ್ಣಲ್ಲಿ ನೋಡಲೂ ಆಗದೆ ಪ್ರತಿದಿನ ನೋವು ತಿನ್ನುವ ಜೀವ ಅದು. ಇನ್ನು ಜಾನಕಿ ಹುಟ್ಟಿದ 4 ವರ್ಷಕ್ಕೆ ಜನಿಸಿದವನೇ ವಿಕ್ರಮ್. ತಮ್ಮ ಎಂದರೆ ಜಾನಕಿಗೆ ಜೀವ, ಅವನೇ ಪ್ರಪಂಚ. ಅವಳು ಇಷ್ಟು ದಿನ ಆ ನೋವನ್ನೆಲ್ಲ ಸಹಿಸಿಕೊಂಡು ಆ ಮನೆಯಲ್ಲಿ ಇರಲು ಕಾರಣವೇ ಅವನು. ಈಗ ಅವನು 2ನೇ ವರ್ಷದ ವೈದ್ಯಕೀಯ ಶಿಕ್ಷಣವನ್ನು ಓದುತ್ತಿದ್ದಾನೆ. ತಾನು ದುಡಿದ ಹಣವನ್ನೆಲ್ಲ ತನ್ನ ತಮ್ಮನ ಓದಿಗಾಗಿ ಖರ್ಚು ಮಾಡುತ್ತಿದ್ದಾಳೆ. ಅವನ ಓದು ಮುಗಿಯುವವರೆಗೂ ತನಗೆ ಎಷ್ಟೇ ಕಷ್ಟ ಬಂದರೂ ಈ ಮನೆಯಿಂದ ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂದು ಪಣ ತೊಟ್ಟು ಅಲ್ಲೇ ಕುಳಿತಿದ್ದಾಳೆ ಜಾನಕಿ. ಇನ್ನು ಜಾನಕಿಯ ತಂದೆ ಸ್ವಭಾವಕ್ಕೆ ತದ್ವಿರುದ್ಧದವಳು. ಜಾತಿಯನ್ನೆಲ್ಲ ಮನುಷ್ಯರು ಮಾಡಿರುವುದು. ಯಾವ ಜಾತಿ ಮೇಲಲ್ಲ, ಯಾವ ಜಾತಿ ಕೀಳಲ್ಲ, ಎಲ್ಲರೂ ಒಂದೇ. ಜಾತಿ ಮನುಷ್ಯ ಎಂದು ತಿಳಿದಿರುವವಳು, ಎಲ್ಲರನ್ನೂ ಸಮಾನವಾಗಿ ಪ್ರೀತಿಯಿಂದ ನೋಡುವವಳು. ಅದಕ್ಕೋಸ್ಕರವೇ ಅವಳು ಕೂಡ MBBS ಮಾಡಬೇಕು ಎಂದು ಮಹದಾಸೆಯನ್ನು ಹೊಂದಿದ್ದವಳು. ಹಣ ಇಲ್ಲದೆ ಇರುವ ಕಾರಣ ತನ್ನ ತಂದೆ ಅದಕ್ಕೆ ಒಪ್ಪದ ಕಾರಣ ನರ್ಸಿಂಗ್ ಮಾಡಿ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳ ಸೇವೆ ಮಾಡುತ್ತಿದ್ದಾಳೆ. ಮುಂದುವರಿಯುವುದು ಈ ಕಥೆಯ ನಾಯಕನ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯುತ್ತದೆ. ಮೊದಲೇ ಹೇಳಿದ ಹಾಗೆ ಈ ಕತೆ ಕಾಲ್ಪನಿಕ. ದಯವಿಟ್ಟು ನಾನು ತಪ್ಪಾಗಿ ಬರೆದಿದ್ದರೆ ಕ್ಷಮಿಸಿ. ಕಥೆಯ ಬಗ್ಗೆ ಮುಕ್ತವಾಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.